ಪಾರ್ಲಿಮೆಂಟ್ನಲ್ಲಿ ಬ್ಯಾಗ್ ಪಾಲಿಟಿಕ್ಸ್ ಬಲು ಜೋರಾಗಿ ನಡೀತಾ ಇದೆ. ದಿನಕ್ಕೊಂದು ರೀತಿಯ ಬ್ಯಾಗ್ ತರ್ತಾ ಇದ್ದ ಪ್ರಿಯಾಂಕಾ ಗಾಂಧಿಗೆ ಟಾಂಗ್ ಕೊಟ್ಟಿದ್ದಾರೆ. ಪ್ರಿಯಾಂಕಾಗೆ 1984ರ ದಂಗೆ ನೆನಪಿಸುವಂತ ಬ್ಯಾಗ್ ಅನ್ನ ಗಿಫ್ಟ್ ಕೊಟ್ಟಿದ್ದಾರೆ ಬಿಜೆಪಿ ಸಂಸದೆ. ಬಿಜೆಪಿ ಸಂಸದೆ ಅಪರಾಜಿತ ಸಾರಂಗಿ ಈ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಪ್ಯಾಲೆಸ್ತೈನು ಬಾಂಗ್ಲಾ ಬರಹದ ಬ್ಯಾಗ್ ಅನ್ನ ಪ್ರಿಯಾಂಕಾ ಗಾಂಧಿ ವಾದ್ರ ತಂದಿದ್ರು. ಪ್ರಿಯಾಂಕಾಗೆ ಈಗ 1984ರ ದಂಗೆಯನ್ನು ನೆನಪಿಸುವಂತ ಬ್ಯಾಗ್ ಅನ್ನ ಗಿಫ್ಟ್ ಕೊಟ್ಟಿದ್ದಾರೆ. 1984ರಲ್ಲಿ ಸಿಖ್ ವಿರೋಧಿ ದಂಗೆ ನಡೆದಿತ್ತು. ಆಪರೇಷನ್ ಬ್ಲೂ ಸ್ಟಾರ್ನ ಮೂಲಕ ಭಿಂಡ್ರನ್ವಾಲೆ ಅವರನ್ನ ಕೊಲೆ ಮಾಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿ ಅವರ ಅಸಾಸಿನೇಷನ್ ಆಗಿತ್ತು. ಅದಾದ ನಂತರ ನಡೆದಿತ್ತು ಸಿಖ್ ಅಸಾಸಿನೇಷನ್. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಪ್ಯಾಲೆಸ್ತೈನ್ ಬ್ಯಾಗ್ ಇತ್ತೀಚೆಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಸಂಸತ್ತಿಗೆ ತಂದಿದ್ರು. ರಾಜತಾಂತ್ರಿಕವಾಗಿ ಭಾರತ ಇಸ್ರೇಲ್ ಜೊತೆ ಇದೆ. ಆದರೆ ಪ್ಯಾಲೆಸ್ತೈನ್ಗೆ ಬೆಂಬಲಿಸುವಂತಹ ರೀತಿಯಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಈ ಬ್ಯಾಗ್ ಅನ್ನು ತಂದಿದ್ರು. ಅದರ ಜೊತೆಗೆ ವಿ ಸ್ಟ್ಯಾಂಡ್ ವಿತ್ ಬಾಂಗ್ಲಾದೇಶಿ ಅಂತ ಹೇಳಿ ಇನ್ನೊಂದು ಬ್ಯಾಗ್ ಅನ್ನು ತಂದಿದ್ರು. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಬಾಂಗ್ಲಾದೇಶಿ ಅಲ್ಪಸಂಖ್ಯಾತರ ಮೇಲಾಗ್ತಾ ಇರುವಂಥ ದಂಗೆಯನ್ನು ಖಂಡಿಸಿ ಈ ಬ್ಯಾಗ್ ಅನ್ನು ತಂದಿದ್ರು. ಸೊ ಬ್ಯಾಗ್ ಪಾಲಿಟಿಕ್ಸ್ ಬಹಳಷ್ಟು ನಡೀತಾ ಇತ್ತು, ಬಲು ಜೋರಾಗಿ ನಡೀತಾ ಇತ್ತು. ಅಲ್ಲಿ ಗಮನಿಸ್ತಾ ಇದ್ದೀರಿ ಬಾಂಗ್ಲಾದೇಶದಲ್ಲಿರುವಂಥ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರುವ ದೌರ್ಜನ್ಯವನ್ನು ಖಂಡಿಸಿ ಈ ಬ್ಯಾಗ್ ಅನ್ನು ಹಾಕೊಂಡು ಬಂದಿದ್ರು. ಒಂದು ಕಡೆ ಪ್ಯಾಲೆಸ್ತೈನ್ನ ಬ್ಯಾಗು, ಇನ್ನೊಂದು ಕಡೆ ಬಾಂಗ್ಲಾದೇಶಿ ಅಲ್ಪಸಂಖ್ಯಾತರನ್ನು ಬೆಂಬಲಿಸಿ ತಂದಿದ್ರು. ಇದಾದ ಬಳಿಕ ಈಗ ಬಿಜೆಪಿಯವರೊಂದು ಬ್ಯಾಗ್ ಅನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ ರಕ್ತದ ಕಲೆಗಳ ಮಾದರಿಯಲ್ಲಿ 1984ರ ದಂಗೆಯನ್ನು ನೆನಪಿಸುವಂಥ ಬ್ಯಾಗ್ ಅನ್ನು ಪ್ರಿಯಾಂಕಾ ಗಾಂಧಿ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. 1984ರಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ಆಗಿತ್ತು. ಇಂದಿರಾ ಗಾಂಧಿ ಅವರ ಇಬ್ಬರು ಸಿಖ್ ಬಾಡಿಗಾರ್ಡ್ಗಳು ಇಂದಿರಾ ಗಾಂಧಿ ಅವರನ್ನ ಹತ್ಯೆ ಮಾಡಿದರು. ಅದಾದ ಬಳಿಕ ದೇಶದಾದ್ಯಂತ ಪ್ರಮುಖವಾಗಿ ಪಂಜಾಬು, ದೆಹಲಿ ಭಾಗದಲ್ಲಿ ಸಿಖ್ ವಿರುದ್ಧ ಹತ್ಯಾಕಾಂಡವೇ ನರಮೇಧವೇ ನಡೆದು ಹೋಗಿತ್ತು. ಅದನ್ನು ನೆನಪಿಸುವಂಥ ನಿಟ್ಟಿನಲ್ಲಿ 1984 ಅಂತ ಬರೆದಿರುವ, ಅದು ರಕ್ತದ ಕಲೆಯಲ್ಲಿ ಬರೆದಿರುವ ಮಾದರಿಯ ಬ್ಯಾಗ್ ಅನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಈ ಬ್ಯಾಗ್ ಅನ್ನು ಹಾಕೊಂಡು ಬನ್ನಿ ಅಂತ. ಚಳಿಗಾಲದ ಅಧಿವೇಶನ ಸಂಸತ್ನಲ್ಲಿ ನಡೀತಾ ಇತ್ತು. ಈ ಹೊತ್ತಿನಲ್ಲಿ ದಿನಕ್ಕೊಂದು ಬ್ಯಾಗ್ ಅನ್ನು ಹಾಕೊಂಡು ಬರ್ತಾ ಇದ್ರು ಪ್ರಿಯಾಂಕಾ ಗಾಂಧಿಯವರು. ಮೊದಲು ಪ್ಯಾಲೆಸ್ತೈನ್ನ ಬ್ಯಾಗ್ ಅನ್ನು ಹಾಕೊಂಡು ಬಂದರು. ಪ್ಯಾಲೆಸ್ತೈನ್ ಭಾರತ ಈಗಾಗಲೇ ರಾಜತಾಂತ್ರಿಕವಾಗಿ ಇಸ್ರೇಲ್ ಜೊತೆ ಇದೆ. ಆದರೂ ಕೂಡ ಪ್ಯಾಲೆಸ್ತೈನ್ಗೆ ಬೆಂಬಲ ಇದೆ, ಸ್ವತಂತ್ರ ದೇಶಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಸೂಚಿಸುವಂಥ ಬ್ಯಾಗ್ ಅನ್ನು ತಗೊಂಡ್ಬಂದಿದ್ರು. ನ್ಯೂಸ್ ಡೆಸ್ಕ್ನಿಂದ ಜಗದೀಶ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜಗದೀಶ್, ಏನಿದು ಬ್ಯಾಗ್ ಪಾಲಿಟಿಕ್ಸು ಅಂತ? ಒಮ್ಮೆ ಪ್ಯಾಲೆಸ್ತೈನ್ ಆಯಿತು, ಬಾಂಗ್ಲಾದೇಶದ್ದು ತಗೊಂಡ್ಬಂದ್ರು, ಅದಕ್ಕೆ ಕೌಂಟರ್ ಅಂತ ಹೇಳಿ ಬಿಜೆಪಿಯವರು ಒಂದು ಬ್ಯಾಗ್ ಅನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಕಳೆದ ಸೋಮವಾರ ವಾಸುದೇವ್ ಇದು ಒಂದು ಸಂಸತ್ನ ಅಧಿವೇಶನಕ್ಕೆ ಬರುವಂತಹ ಸಂದರ್ಭದಲ್ಲಿ ಪ್ರಿಯಾಂಕಾ ವಾಡ್ರಾ ಅವರು ಮೊದಲು ಪ್ಯಾಲೆಸ್ಟೀನ್ಗೆ ಸಂಬಂಧಪಟ್ಟಂತಹ ಪ್ಯಾಲೆಸ್ಟೀನ್ ಏನಂದರೆ ಹೆಡ್ಡಿಂಗ್ ಇರುವಂತಹ ಒಂದು ಏನಂದರೆ ಬ್ಯಾಗನ್ನು ಹಾಕೊಂಡು ಅವರು ಸದನಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಆ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಒಂದು ಮಾಧ್ಯಮದವರು ಪ್ರಶ್ನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಬ್ಯಾಗಿನ ವಿಶೇಷತೆ ಹೇಳ್ತಾರೆ. ಅಂದರೆ ನಾನು ಪ್ಯಾಲೆಸ್ಟೀನ್ ಪರವಾಗಿದ್ದೀನಿ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹತ್ಯಾಕಾಂಡಗಳಾಗಿದ್ದಾವೆ, ಅದರ ಜೊತೆಗೆ ಅಲ್ಲಿನ ಜನರು ಈಗಲೂ ಸಹಿತ ಸಂಕಷ್ಟದಲ್ಲಿ ಇದ್ದಾರೆ ಅನ್ನುವಂತಹ ಸಂದೇಶವನ್ನು ಪ್ರತಿಬಿಂಬಿಸುವಂತಹ ರೀತಿಯಲ್ಲಿ ಬ್ಯಾಗನ್ನು ಹಾಕೊಂಡು ಬಂದಿದ್ರು. ಅದಾದ ಮೇಲೆ ಮಾರನೆಯ ದಿವಸಕ್ಕೆ ಅಂದರೆ ಮಂಗಳವಾರ ದಿವಸಕ್ಕೆ ಏನಂದ್ರೆ ಹಿಂದೂ ವಿಚಾರದಲ್ಲಿ ಅಂದರೆ ಬಾಂಗ್ಲಾದಲ್ಲಾಗಿರುವಂತಹ ಹಿಂದೂಗಳು ಮತ್ತು ಕ್ರೈಸ್ತರ ಮೇಲೆ ಆಗಿರ್ತಕ್ಕಂತಹ ದೌರ್ಜನ್ಯದ ವಿಚಾರವಾಗಿ ಬ್ಯಾಗನ್ನು ಹಾಕೊಂಡ್ಬರ್ತಾರೆ. ಅದಕ್ಕೆ ಬ್ಯಾಗಿಗೆ ಹಾಕೊಂಡ್ಬರೋದಕ್ಕೂ ಕಾರಣ ಆಗಿರುವಂಥದ್ದು ಬಿಜೆಪಿಯ ನಾಯಕರು ಯಾವಾಗ ಪ್ಯಾಲೆಸ್ಟೈನ್ ಬ್ಯಾಗ್ ಹಾಕೊಂಡ್ಬರ್ತಾರಲ್ಲ, ಆ ಬಂದಂತಹ ಸಂದರ್ಭದಲ್ಲಿ ನೀವು ಕೇವಲ ಪ್ಯಾಲೆಸ್ಟೈನ್ ಪರವಾಗಿ ಮಾತಾಡೋದಲ್ಲ, ಅದರ ಜೊತೆಗೆ ಬಾಂಗ್ಲಾದಲ್ಲಾಗಿರ್ತಕ್ಕಂತಹ ಹಿಂದೂಗಳ ಮೇಲಿನ ದಬ್ಬಾಳಿಕೆ ಮತ್ತು ಅವರ ಹತ್ಯೆಯ ಬಗ್ಗೆನೂ ಸಹಿತ ನೀವು ಧ್ವನಿ ಎತ್ತಬೇಕು ಅಂತ ಹೇಳಿದಾಗ ಮಾರನೇ ದಿವಸ ಆ ಒಂದು ಬ್ಯಾಗನ್ನು ಹಾಕೊಂಡ್ಬರ್ತಾರೆ ಬಾಂಗ್ಲಾದೇಶದ ಪರವಾಗಿರುವಂಥದ್ದು, ಅಂದರೆ ಹಿಂದೂಗಳ ಪರವಾಗಿರುವಂಥದ್ದು. ಅದಾದ ಮೇಲೆ ಬಿಜೆಪಿಯ ಸಾರಂಗಿ ಅವರು ಏನಂದ್ರೆ MP ಭುವನೇಶ್ವರದವರು MP ಅವರು ಆ MP ಅವರು ಸಾರಂಗಿ ಅವರು ಹೋಗಿ ಒಂದು ಬ್ಯಾಗ್ ಅನ್ನ ಪ್ರೆಸೆಂಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಬ್ಯಾಗಿನ ಮೇಲ್ಗಡೆ 1984ರ ರಕ್ತದ ಕಲೆ ಇರುವಂತಹ ರೀತಿಯಲ್ಲಿ ಚಿತ್ರಣ ಇರುವಂತಹ ಆ ಬ್ಯಾಗ್ ಇದೆ. ಆ ಬ್ಯಾಗಿನ ವಿಶೇಷತೆ ಏನು ಅಂದ್ರೆ 1984ರಲ್ಲಿ ಬ್ಲೂ ಸ್ಟಾರ್ ಆಪರೇಷನ್ ನಡೆಯುತ್ತೆ. ಆ ಬ್ಲೂ ಸ್ಟಾರ್ ಆಪರೇಷನ್ ನಲ್ಲಿ ಬಹಳಷ್ಟು ಜನ ಸಿಖ್ರು ಹತ್ಯೆ ಆಗ್ತಾರೆ. ಹತ್ಯೆ ಆದ್ಮೇಲೆ ಇಂದಿರಾ ಗಾಂಧಿ ಅವರ ಹತ್ಯೆಯನ್ನ ಇಬ್ಬರು ಬಾಡಿಗಾರ್ಡ್ಗಳು, ಸ್ವತಃ ಇಂದಿರಾ ಗಾಂಧಿ ಅವರ ಬಾಡಿಗಾರ್ಡ್ಗಳೇ ಹತ್ಯೆಯನ್ನ ಮಾಡಿರುವಂತ ತದನಂತರ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಸಿಖ್ಖರ ಹತ್ಯೆ ಇಡೀ ದೇಶಾದ್ಯಂತ ನಡೆಯುತ್ತೆ. ಅದರ ಸ್ಪೆಷಲಿ ಡೆಲ್ಲಿ, ಉತ್ತರ ಪ್ರದೇಶ, ಹರಿಯಾಣ ಮತ್ತೆ ಪಂಜಾಬ್ ಭಾಗಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಇದನ್ನೂ ಸಹಿತ ನೀವು ದೇಶದ ಜನರ ಮುಂದ್ಗಡೆ ಇಡಬೇಕು ಅನ್ನುವಂತಹ ಸಂದೇಶವನ್ನು ಕೊಡೋ ಸಲುವಾಗಿ ಆ ಬ್ಯಾಗ್ ಅನ್ನ ಹಾಕೊಂಡು ಬಂದು ಗಿಫ್ಟ್ ಅನ್ನ ಕೊಟ್ಟಿರುವಂತದ್ದು. ಓಕೆ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.